ಅವಳಿಗೆ ಹೇಳಿರ್ತಾಳೆ, ನಾನು ವ್ರತದಲ್ಲಿದ್ದೇನೆ, ನನ್ನ 5 ಜನ ಗಂಧರ್ವರು ನನ್ನನ್ನು ಇಲ್ಲಿ ಬಿಟ್ಟು ಶ್ರೇಯಸ್ಸಿಗೋಸ್ಕರ ನೋಡ್ಕೊಳ್ತಾ ಇರ್ತಾರೆ, ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಬಂದು ತೊಂದರೆ ಕೊಡ್ತಾರೆ, ನನಗೆ ಅದನ್ನೆಲ್ಲ ಹೇಳಲಿಕ್ಕೆ ಇಷ್ಟ ಇಲ್ಲ ಅಂತ. ಅದೆಲ್ಲ ನಂಗೆ ಗೊತ್ತಿಲ್ಲ, ಕೀಚಕನ ಹತ್ರ ಹೋಗ್ಬಾ ಅಂತ. ಯಾರು ಹೇಳ್ತಾರೆ ಅದನ್ನ? ಸುದೇಶ್ನೆ ಸೈರಂಧ್ರಿ ಹೇಳ್ತಾಳೆ, ಅವನ ಹತ್ರನೂ ಹೇಳ್ತಾಳೆ, ಸೈರಂಧ್ರಿಯೇ ಮತ್ತೆ ಕೀಚಕನ ಹತ್ರನೂ ಹೇಳ್ತಾಳೆ ಈ ವಿಷಯ. ಅವರನ್ನೆಲ್ಲ ನಾನ್ ನೋಡ್ಕೊತೇನೆ, ನೀನ್ ನನ್ನೊಟ್ಟಿಗೆ ಬಂದು ಬೇಕಾದೆಲ್ಲ ಕೊಡ್ತೇನೆ ಅಂತ. ಆಗ ಅವಳು ಬರಲ್ಲ, ಸಿಕ್ಕುದಿಲ್ಲ, ಮತ್ತೆ ಮರುದಿವಸ ರಾತ್ರಿ ಕಳಿಸುದು ಅಂತ ಆಗುತ್ತೆ. ನನಗೇನು ಆಶ್ಚರ್ಯ ಆಗಿದ್ದು ಅಂದ್ರೆ ಎಂತೆಂತ ವಿಷಯ ಇದೆ ಅಂತ ಅವನು ಒಂದಿಷ್ಟು ಪರ್ಫ್ಯೂಮ್ ಗಳ ಬಗ್ಗೆ ಮಾತಾಡ್ತಾನೆ. ಯಾರು? ಕೀಚಕ. ಯಾವ ಹುಡುಗಿಯನ್ನು ಹೇಗ್ ಪಟಾಯಿಸ್ಬೇಕು ಅನ್ನೋದಕ್ಕೆ ನನ್ನ ಹತ್ರ ಪರ್ಫ್ಯೂಮ್ ಇದೆ. ಇವತ್ ನಾವು ಈಗ ಝೆಡ್ ಅಂತ ಹಾಕೋದು, ಓಡ್ ಬರೋದು ತೋರಿಸ್ತೀವಲ್ಲ, ಅದು ಹೊಸ್ತಲ್ಲ ಅಂತ ಹೇಳಿದ್ ನಾನು. ಸರಿ, ಕೊನೆಗೆ ರಾಜನು ಹಾಗೆ ಹೇಳಿದ್ಮೇಲೆ ಅವಳು ತಪ್ಪಿಸ್ಕೊಂಡು ಹೋಗಿ ಭೀಮನ ಹತ್ರ ಈ ಸಂಗತಿ ಎಲ್ಲ ಹೇಳ್ತಾಳೆ, ಏನೇನಾಯ್ತು ಹೀಗೆ ಅಂತ. ಅರಮನೆಯ ಆಸ್ಥಾನದ ಮಧ್ಯಭಾಗದಲ್ಲಿ ಒಂದು ಚೆಂಡಿರುತ್ತೆ. ಕೀಚಕನ ತಲೆ? ತಲೆ ಅಲ್ಲ, ತಲೆಯನ್ನ ಹೊಟ್ಟೆ ಒಳಗೆ ಹಾಕಿದ್ದಾನೆ, ಕೈಯನ್ನ ಕಾಲನ್ನ ಹೊಟ್ಟೆ ಒಳಗೆ ತುರುಕ್ಬಿಟ್ಟಿದ್ದಾನೆ. ಇಡೀ ದೇಹದ ಮೇಲಿನ ಚೈನ್ ಮಾತ್ರ ಇದೆ, ಅದು ಬೆರಳಿನ ಉಂಗುರ ಮೇಲ್ ಬಂದದ್ರಿಂದ ಅಲ್ಲಿ ಉಂಗುರ ಕಾಣಿಸ್ತಿದೆ. ಇದು ಕೀಚಕನ್ ಅಂತ ಗೊತ್ತಾಗ್ತದೆ? ಅಷ್ಟು ಗೊತ್ತಾಗ್ಲಿಕ್ಕೆ. ಅವಳು ನನ್ನ ಜಯತ್ಸೇನ ಜಯದ್ಬಲನಿಗೆ ಎಲ್ಲರಿಗೂ, ನನ್ನ ಮಾನವನ್ನು ಕಾಪಾಡಿದಂತಹ ಗಂಧರ್ವರಿಗೆ 5 ಜನಕ್ಕೂ ಕೂಡ ನನ್ನ ನಮಸ್ಕಾರ ಅಂತ ಹೇಳ್ಕೊಂಡು ಒಳಗೋಗ್ತಾಳೆ. ಅವಳು ಹೇಳ್ತಾಳೆ, ನಿಂಗೆ ಗಂಡ ಇರ್ಬೇಕು ಅಂದ್ರೆ ನನಗೆ ಇನ್ನೊಂದು 20 ದಿವಸ ಇಲ್ಲಿ ಇರ್ಲಿಕ್ಕೆ ಜಾಗ ಕೊಡಿ, ಅಷ್ಟು, ಅದಕ್ಕಿಂತ ಆಮೇಲೆ ನಾನೇ ಇರಲ್ಲ, ಹೊರಟೋಗ್ತೇನೆ. ಕೊನೆಗೆ ಆಯ್ತು ಅಂತ ಒಪ್ಕೊಂಡು ಅಲ್ಲೇ ಆ 20 ದಿವಸ ಕಳೆಯುವಷ್ಟರಲ್ಲಿ ಹೇಗೋ ಮಾಡಿ ಮಧ್ಯೆ ತಗೊಂಡ್ ಬಾ, ನಂಗೆ ಅದೇ ಬೇಕು ಅಂತ ಹೇಳ್ತಾನೆ. ಈಗ ಯಾಕೆ ಕರಿತೀರ, ಅವನು ಹೋದ್ಮೇಲೆ ತರ್ತಾನೆ. ಇಲ್ಲ ಇಲ್ಲ, ಈಗಲೇ ಹೋಗು. ಅವಳಿಗೆ ಹೇಳಿರ್ತಾಳೆ, ನಾನು ವ್ರತದಲ್ಲಿದ್ದೇನೆ, ನನ್ನ 5 ಜನ ಗಂಧರ್ವರು ನನ್ನನ್ನು ಇಲ್ಲಿ ಬಿಟ್ಟು ಶ್ರೇಯಸ್ಸಿಗೋಸ್ಕರ ನೋಡ್ಕೊಳ್ತಾ ಇರ್ತಾರೆ, ನನಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಅವರು ಬಂದು ತೊಂದರೆ ಕೊಡ್ತಾರೆ, ನನಗೆ ಅದನ್ನೆಲ್ಲ ಹೇಳಲಿಕ್ಕೆ ಇಷ್ಟ ಇಲ್ಲ ಅಂತ. ಅದೆಲ್ಲ ನಂಗೆ ಗೊತ್ತಿಲ್ಲ, ಕೀಚಕನ ಹತ್ರ ಹೋಗ್ಬಾ ಅಂತ. ಯಾರು ಹೇಳ್ತಾರೆ ಅದನ್ನ? ಸುದೇಶ್ನೆಗೆ ಸೈರಂಧ್ರಿ ಹೇಳ್ತಾಳೆ, ಅವನ ಹತ್ರನೂ ಹೇಳ್ತಾಳೆ, ಸೈರಂಧ್ರಿಯೇ ಮತ್ತೆ ಕೀಚಕನ ಹತ್ರನೂ ಹೇಳ್ತಾಳೆ ಈ ವಿಷಯ. ಅವರನ್ನೆಲ್ಲ ನಾನ್ ನೋಡ್ಕೊತೇನೆ, ನೀನ್ ನನ್ನೊಟ್ಟಿಗೆ ಬಂದು ಬೇಕಾದೆಲ್ಲ ಕೊಡ್ತೇನೆ ಅಂತ. ಆಗ ಅವಳು ಬರಲ್ಲ, ಸಿಕ್ಕುದಿಲ್ಲ, ಮತ್ತೆ ಮರುದಿವಸ ರಾತ್ರಿ ಕಳಿಸುದು ಅಂತ ಆಗುತ್ತೆ. ಆಗ ಅಕ್ಕನ ಹತ್ರ ಹೇಳ್ತಾನೆ, ನನಗೇನು ಆಶ್ಚರ್ಯ ಆಗಿದ್ದು ಅಂದ್ರೆ ಎಂತೆಂತ ವಿಷಯ ಇದೆ ಅಂತ ಅವನು ಒಂದಿಷ್ಟು ಈ ಪರ್ಫ್ಯೂಮ್ಗಳ ಬಗ್ಗೆ ಮಾತಾಡ್ತಾನೆ. ಯಾರು? ಕೀಚಕ. ಶಬಾಷ್. ಯಾವ ಹುಡುಗಿಯನ್ನು ಹೇಗ್ ಪಟಾಯಿಸ್ಬೇಕು ಅನ್ನೋದಕ್ಕೆ ನನ್ನ ಹತ್ರ ಪರ್ಫ್ಯೂಮ್ ಇದೆ. ಇವತ್ ನಾವು ಈಗ ಝೆಡ್ ಅಂತ ಹಾಕೋದು, ಓಡ್ ಬರೋದು ತೋರಿಸ್ತೀವಲ್ಲ, ಅದು ಹೊಸ್ತಲ್ಲ ಅಂತ ಹೇಳಿದ್ ನಾನು. ಮಹಾಭಾರತ ಸ್ಪಷ್ಟವಾಗಿದೆ, ಯಾವ ಹೆಣ್ಣನ್ನು ಹೇಗೆ ಅಪಹರಿಸ್ಬೇಕು, ಪರಿಮಳದ ಅವಳ ಆಸಕ್ತಿಯನ್ನು ಹೇಗೆ ಕೆರಳಿಸ್ಬೇಕು ಅಂತ ನನಗೆ ಗೊತ್ತು. ಅವಳನ್ನು ಒಂದ್ಸಲ ಕಳಿಸು, ಆಮೇಲೆ ಅವಳೇ ವಾಪಸ್ ಬರಲ್ಲ, ಅಂಥ ವ್ಯವಸ್ಥೆ ನಾನು ಮಾಡಿರ್ತೀನಿ ಅಂತ ಮಿಂದು ಒಳ್ಳೆ ಗಿತ್ತರ ಎಲ್ಲ ಹಾಕೊಂಡು ಕಾಯ್ತಿರ್ತಾನೆ. ಪರ್ಫ್ಯೂಮ್ ಪರಿಚಯ ಆಗ್ಲೂ ಇತ್ತು. ಇವತ್ತು ನಾವು ಹಾಕೋ ಪರ್ಫ್ಯೂಮ್ ರಾವಣನು ಹೇಳ್ತಾನೆ ಇದೇ ಮಾತನ್ನ. ರಾವಣನು ಕೂಡ ಸೀತೆಯನ್ನು ಹೇಗೆ ವಶಪಡಿಸ್ಕೊಳ್ಬೇಕು ಅಂತ ನನಗೆ ಗೊತ್ತು, ನನ್ನ ಹತ್ರ ಅದಕ್ಕೆ ಬೇಕಾದಂತ ಪರ್ಫ್ಯೂಮ್ಸ್ ಇದೆ. ಹೌದಾ? ರಾಮಾಯಣದಲ್ಲೇ ಇದೆ, ವಾಲ್ಮೀಕಿ ರಾಮಾಯಣದಲ್ಲೇ ಇದೆ ಈ ಮಾತು. ಅಂದ್ರೆ ನನಗನ್ಸೋದು ಯಾವುದು ಹೊಸ್ತಲ್ಲ ಅಂತ. ಪಾಶ್ಚಾತ್ಯ ಮಾಡಿದ್ದು ಯಾವುದು ಹೊಸದಲ್ಲ, ಯಾವುದು ಅಲ್ಲ, ಎಲ್ಲ ಇದೆ, ರೂಪಾಂತರದಲ್ಲಿ ಇರುತ್ತಷ್ಟೇ. ಅವ್ರೇನೋ ಒಂದು ಸ್ಪ್ರೇ ತರ ಇಟ್ಟಿರ್ತಾರೆ, ಆವಾಗ ಅದೇನೋ ಅವ್ರಿಗೆ ಬೇಕಾದಾಗ ಇಟ್ಕೊಳ್ತಿದ್ರು, ಯಾವ್ದು ಕರಡಿಗೆಲ್ಲಿ ಇಟ್ಟಿರ್ತಿದ್ರು. ಅವಳು, ನೀನು ಹೀಗೆ ಸಾರ್ವಜನಿಕವಾಗಿ ಕೇಳಿದ್ರೆ ಹೇಗೆ, ನನಗೆ ತುಂಬ ಕಷ್ಟ ಆಗತ್ತೆ, ನೀನು ಈ ರೀತಿ ಎಲ್ಲರ ಮುಂದೆ ಕೇಳಿದ್ರೆ ನಂಗೆ ಅವಮಾನ ಆಗುತ್ತೆ, ಅದಕ್ಕೆ ನಾನು ಬರಲಿಲ್ಲ. ನೀನು ನಾಳೆ ನಾಳೆ ರಾತ್ರಿ ಹೊತ್ತು ಈ ಜಾಗಕ್ಕೆ ಬಂದ್ರೆ ನಾನು ಅಲ್ಲಿ ಇರ್ತೇನೆ. ನೃತ್ಯ ಶಾಲೆ ಅಂದ್ರೆ ಗಂಡನ ಹತ್ರ ಹೋಗಿ ಮರುದಿವಸ ಹಿಂದಿನ ದಿವಸ ಹೇಳಿರ್ತಾಳೆ, ಕರ್ಕೊಂಡ್ಬರ್ತೇನೆ, ಸ್ವಲ್ಪ ಸೆಟ್ ಮಾಡು, ಸ್ಕೆಚ್ ಹಾಕ್ಬೇಕು ಅಂತ. ಅಂದ್ರೆ ಏನಾಗತ್ತೆ, ಅಲ್ಲೊಂದು ಪ್ರಸಂಗ ತುಂಬಾ ಚೆನ್ನಾಗಿರೋದೇನಂದ್ರೆ, ಅವನು ಸಾರ್ವಜನಿಕವಾಗಿ ಅವಳನ್ನು ಒದಿತಾನೆ. ಅಂದ್ರೆ ಆ ಕೀಚಕ ಆಸ್ಥಾನದ ಮಧ್ಯದಲ್ಲಿ ದ್ರೌಪದಿಯನ್ನು ಅಂದ್ರೆ ಮುಡಿ ಹಿಡಿದು ಬಂದು ಎಳೆದು ಹಾಕ್ತಾನೆ. ಇನ್ನು ಮತ್ತೆ ಕಷ್ಟ, ಇದೇನಪ್ಪ ದ್ರೌಪದಿಗೇ ಬಂದು ಎಲ್ಲ ಕಷ್ಟಗಳು ಒಕ್ಕರಿಸಿಕೊಳ್ತಾವಲ್ಲ ಅಂತ. ಆದ್ರೆ ಏನು ಮಾಡುವಾಗ ಇಲ್ಲಿ ಇನ್ನೊಂದು ಕೆಲವು 40-45 ದಿವಸ ಇದೆ. ಇಷ್ಟರ ಮಧ್ಯದಲ್ಲಿ ಈ ಗಲಾಟೆ ಮಾಡ್ಕೊಂಡ್ರೆ ಮತ್ತೆ ನಾವು 12 ವರ್ಷ ವನವಾಸ ಅಜ್ಞಾತವಾಸಕ್ಕೆ ಹೋಗ್ಬೇಕು ಅಂತ ಗೊತ್ತಾಗಿ ಅವಳು ಕೂಗ್ಕೊಳ್ತಾಳೆ, ರಾಜ ನಿನಗೆ ಧರ್ಮ ಇಲ್ವಾ, ನೀನು ಯಾರೋ ಸಲಹೆ ಸೂಚನೆ ಕೊಡುವಂತ ಮಂತ್ರಿಗಳು ಅಂತ ಹೇಳ್ತಾನೆ, ನಿಮಗೆ ಜ್ಞಾನ ಇಲ್ವಾ, ಇವ್ ನನ್ನನ್ನು ಅವಮಾನ ಮಾಡ್ತಿದ್ದಾನೆ. ಆಗ ಮತ್ತೊಮ್ಮೆ ಬಂದ ಅವಳಿಗೆ ಮೊದಲು ದೂಕ್ತಾನೆ. 2ನೇ ಸರ್ತಿ ಓದಿಲಿಕ್ಕೆ ಬಂದಾಗ ಅವಳ ಪಕ್ಕದಿಂದ ಈ ಸೂರ್ಯನ ಕಡೆಯಿಂದ ಒಬ್ಬ ಬಂದ ಸಹಾಯಕ, ಒಬ್ಬ ಹೇತಿ ಅಂತ, ಅವನು ಗುಟ್ಟಾಗಿ ನಿಂತು ಅವಳ ಕಡೆಯಿಂದ ಅವಳು ಹೀಗೆ ಮುಟ್ತಾಳೆ, ತಡಿತಾಳೆ. ಅವನು ಹೋಗಿ ಒಂದು ಮಾರುದ್ದ ಬೀಳ್ತಾನೆ ಕೀಚಕ. ಅವನಿಗೆ ಇನ್ನೂ ಸಿಟ್ಟು ಬರುತ್ತೆ, ನನ್ನನ್ನು ಹೀಗೆ ತಳ್ಳುದು ಅಂದ್ರೆ ಏನರ್ಥ ಅಂತ. ಆಗ ಅವಳು ಜೋರಾಗಿ ಜಯತ್ಸೇನ ಅಂತ ಅಲ್ಲೊಂದು ಗುಟ್ಟಾದ 5 ನಾಮ ಇದೆ, ಅದು ಅವ್ರದ್ದೇ ಹೆಸರು, ಪಾಂಡವರದೇ. ಅವಳು ಗಂಧರ್ವರನ್ನು ಕರೆದಾಗ ಹೇಳ್ತಾಳೆ.
ಅಡಿಗೆ ಮನೆಯಿಂದ ಅವನಿಗೆ ಗೊತ್ತಾಗುತ್ತೆ. ಭೀಮಸೇನ ಸೀದಾ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ಆ ಆಸ್ಥಾನದ ಹೊರಭಾಗದಲ್ಲಿ ಒಂದು ದೊಡ್ಡ ಮರ ಇರುತ್ತೆ. ಅಲ್ಲವಳು ಕೇಳ್ತಾ ಇದ್ದಾಳೆ, ನನ್ನನ್ನು ರಕ್ಷಣೆ ಮಾಡಿ ಅಂತ. ಇವನು ಒಳಗೋಗು ಇಲ್ಲೆಲ್ಲ ವೇಶ್ಯರೆಲ್ಲ ಇಲ್ಲಿ ಬಂದು ಹೀಗೆಲ್ಲ ಮಾತಾಡಬಾರ್ದು ಅಂತ ರಾಜ ಅಂದಾಗ ಇವನು ಹೌದು, ಅವನು ಹೇಳಿದ್ರಲ್ಲಿ ಏನು ತಪ್ಪಿದೆ, ಹೆಣ್ಮಕ್ಳು ಎಲ್ಲ ಸಾರ್ವಜನಿಕವಾಗಿ ಇಂಥ ಸಮಸ್ಯೆಗಳನ್ನ ನೀವು ಒಳಗೆ ತೀರಿಸ್ಕೊಳ್ಬೇಕು, ಇಲ್ಲಿ ಬಂದು ಇದನ್ನ ಸಾರ್ವಜನಿಕ ವಿಷಯ ತರ ಹೇಳಬಾರ್ದು ಅಂತ ಅವನು ಕೂಡ ಯಾರು ಧರ್ಮರಾಜನು ಕೂಡ ಸಲೀಸಾಗಿ ಎತ್ತಾಕ್ಬಿಡ್ತಾನೆ ದ್ರೌಪದಿಗೆ. ದ್ರೌಪದಿ ಇವನು ಮರ ಬುಡ ಹಿಡಿದಿರ್ತಾನಲ್ಲ, ಅಲ್ಗಾಡಿಸ್ತಾ ಇರ್ತಾನೆ ಭೀಮ. ತುಂಬಾ ಚೆನ್ನಾಗಿದೆ ಅಂತ ಒಂದೇ ಏಟು ಮುಗಿಸ್ಬಿಡೋದು. ಮರಿಯ 12 ವರ್ಷ ಮತ್ತೆ ಹೋದ್ರೂ ಚಿಂತೆ ಇಲ್ಲ, ದ್ರೌಪದಿಗೆ ಅವಮಾನ ಆಗ್ಲಿಕ್ಕೆ ಬಿಡಬಾರದು. ಇದು ಭೀಮ ಅಂದ್ರೆ. ಕೀಚಕನ್ನು ಹೆಂಗಾದ್ರೂ ಮಾಡಿ ಹೊಡಿಬೇಕು. ಆಗ ಧರ್ಮರಾಜ ಹೇಳ್ತಾನೆ, ನೋಡು ಆ ಮರ ಇನ್ನೂ ಒಣಗಿಲ್ಲ, ಹಸಿ ಮರ. ನಿನಗೆ ಒಣಗಿದ ಕಟ್ಟಿಗೆಯನ್ನ ಅಡಿಗೆ ಮನೆಯಲ್ಲೇ ಎತ್ತಿಡಲಾಗಿದೆ, ದಯವಿಟ್ಟು ಅಲ್ಲೇ ಹೋಗು, ನಿನಗೆ ಬೇಕಾದ ಪದಾರ್ಥವನ್ನ ಮಾಡಿಕೋ, ಹೊಗೆ ಬರುವ ಅಡಿಗೆ ಮಾಡಿದ್ರೆ ಯಾರು ತಿನ್ನೋರಿಲ್ಲ ಅಂತ ಹೀಗೆ ಹೇಳಿ ಕಳಿಸ್ತಾನೆ. ಸುಮ್ಮನೆ ಇಲ್ಲಿ ಬಂದು ಹೊಗೆ ಆಡಿಸ್ಬೇಡ. ಅಂದ್ರೆ ಅದು ಎಷ್ಟು ಸೂಕ್ಷ್ಮ ನೋಡಿ. ನಮ್ಮ ಕಾಲ ಇನ್ನೂ ಪಕ್ವವಾಗಿಲ್ಲ, ಒಣಗಿಲ್ಲ, ಹಸಿ ಇದೆ, ಅದನ್ನ ನೀನು ಈಗ ಇಲ್ಲಿ ಏನು ಮಾಡಬೇಡ, ಅವಳನ್ನು ಹೇಗಾದ್ರೂ ಮಾಡಿ ಆ ಕಡೆ ಕಳಿಸ್ಕೊಂಡ್ಬಿಡು. ಸರಿ, ಕೊನೆಗೆ ರಾಜನು ಹಾಗೆ ಹೇಳಿದ್ಮೇಲೆ ಅವಳು ತಪ್ಪಿಸ್ಕೊಂಡು ಹೋಗಿ ಭೀಮನ ಹತ್ರ ಈ ಸಂಗತಿ ಎಲ್ಲ ಹೇಳ್ತಾಳೆ, ಏನೇನಾಯ್ತು ಹೀಗೆ ಅಂತ. ಹಾಗಾದ್ರೆ ನೃತ್ಯ ಶಾಲೆಗೆ ಬಾ. ಭಾರಿ ಖುಷಿಯಾಗುತ್ತೆ. ಅವತ್ತೆಲ್ಲ ಸೆಂಟಿಗೆಂಟೆಲ್ಲ ಹಾಕೊಂಡು ನೃತ್ಯ ಶಾಲೆ ಮಾಡ್ಕೊಂಡು ಕಾಯ್ತಿರ್ತಾನೆ. ಕಾದ್ರೆ ಇವಳು ಬರ್ತಾಳೆ, ಇವಳು ಅಂತ ಅನ್ಕೊಂಡಿರ್ತಾನೆ. ಹೋದ್ರೆ ಯಾಕೆ ನಿನ್ನ ಭುಜ ಎಲ್ಲ ಎಷ್ಟು ಗಟ್ಟಿ ಆಗ್ಬಿಟ್ಟಿದೆ, ಅದು ಸಿಕ್ಕಾಪಟ್ಟೆ ಗಂಧ ತೇದು ಕೈಯೆಲ್ಲ ಒರಟಾಗ್ಬಿಟ್ಟಿದೆ, ತೋಳೆಲ್ಲ ಗಟ್ಟಿ ಆಗ್ಬಿಟ್ಟಿದೆ, ನನ್ನ ಕಷ್ಟ ಯಾರ ಹತ್ರ ಹೇಳೋದು, ನೀನು ಹೀಗೆ ಸಾರ್ವಜನಿಕವಾಗಿ ಕೇಳಿದ್ರೆ ನಾನು ಹೆಂಗೆ ಒಪ್ಕೊಳ್ಳೋದು, ಇಂಥ ಜಾಗದಲ್ಲಾದರೆ ನಾವು ತೊಂದರೆ ಇಲ್ಲ ಅಂತ ಹೀಗೆ ಮೆತ್ತಗೆ ಮಾತಾಡುವಷ್ಟೊತ್ತಿಗೆ ಅವನು ಬಹಳ ಆನಂದದಿಂದ ಮೈ ಮರೆತು ಅವಳನ್ನು ತನ್ನವಳು ಆಯಿತು ಅಂತ ಅಂದ್ಕೊಂಡ್ರೆ ಅಷ್ಟೊತ್ತಿಗೆ ಭೀಮಸೇನ ಮುಸುಕುತ್ತೆ ಸಣ್ಣಾಗಿ ಬಾರಿಸ್ತಾನೆ. ಅವ್ನು ಹೊರಗೆ ಓಡ್ಲಿಕ್ಕೆ ಬಿಡಲ್ಲ. ಮರು ದಿವಸ ಬೆಳಿಗ್ಗೆ ಅರಮನೆಯ ಆಸ್ಥಾನದ ಮಧ್ಯಭಾಗದಲ್ಲಿ ಒಂದು ಚೆಂಡಿರುತ್ತೆ. ಕೀಚಕನ ತಲೆ ಅಲ್ಲ, ತಲೆಯನ್ನ ಹೊಟ್ಟೆ ಒಳಗೆ ಹಾಕಿದ್ದಾನೆ, ಕೈಯನ್ನ ಕಾಲನ್ನ ಹೊಟ್ಟೆ ಒಳಗೆ ತುರುಕ್ಬಿಟ್ಟಿದ್ದಾನೆ. ಇಡೀ ದೇಹದ ಮೇಲಿನ ಚೈನ್ ಮಾತ್ರ ಇದೆ. ಅದು ಬೆರಳಿನ ಉಂಗುರ ಮೇಲ್ ಬಂದದ್ರಿಂದ ಅಲ್ಲಿ ಉಂಗುರ ಕಾಣಿಸ್ತಿದೆ. ಇದು ಕೀಚಕಂದೆ ಅಂತ ಅಷ್ಟು ಗೊತ್ತಾಗ್ಲಿಕ್ಕೆ. ಅವಳು ನನ್ನ ಜಯತ್ಸೇನ ಜಯದ್ಬಲನಿಗೆ ಎಲ್ಲರಿಗೂ ನನ್ನ ಮಾನವನ್ನು ಕಾಪಾಡಿದಂತಹ ಗಂಧರ್ವರಿಗೆ 5 ಜನಕ್ಕೂ ಕೂಡ ನನ್ನ ನಮಸ್ಕಾರ ಅಂತ ಹೇಳ್ಕೊಂಡು ಒಳಗೋಗ್ತಾಳೆ. ಭೀಮಸೇನನ್ನು ನೋಡಿ ಅವನ ಅಡಿಗೆ ಮನೆಗೆ ಹೋಗ್ತಾನೆ. ಎಲ್ಲರಿಗೂ ಗಾಬರಿ. ಅಲ್ಲಿ ತನಕ ಅವಳನ್ನು ಒಂಥರ ವಿಚಿತ್ರವಾಗಿ ಬಹಳ ಚಂದ ಅಲ್ವಾ ಅಂತ ನೋಡ್ತಾ ಇದ್ದವರು ಅವಳು ಬಂದ್ರು ಅಂದ್ರೆ ಎಲ್ಲ ನೆಲ ನೋಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಯಾರು ಹೆಂಗಸರು ಸಮೇತ, ಗಂಡಸರು ಮಾತ್ರ ಅಲ್ಲ, ಇವಳನ್ನು ನೋಡಿ ಬಿಟ್ರೆ ಗಂಡಂದ್ರು ಕೊಂದಾಕ್ಬಿಡ್ತಾರೆ ಅಂತ. ಅದು ಅವನ ತಮ್ಮಂದ್ರು ಒಂದು 105 ಜನ ಇದ್ರು, ಒಬ್ರಿಬ್ರಲ್ಲ. ಅವರಿಗೆ ಸಿಟ್ಟು ಬರುತ್ತೆ, ಇವಳಿಂದನೇ ಆಗಿರುವುದಾದ್ರಿಂದ ಉಪಕೀಚಕರು ಅವನನ್ನ ಒಂದು ಚಟ್ಟದಲ್ಲಿ ಕಟ್ಟಿ ಅದರ ಮೇಲೆ ಇವಳನ್ನು ಹಿಡ್ಕೊಂಡು ಬಂದು ಕಟ್ಟಿ ಒಟ್ಟಿಗೆ ಸುಟ್ಬಿಡೋಣ. ಯಾಕಂದ್ರೆ ಅವನಿಗೆ ಅದು ಬಹಳ ಇಷ್ಟ ಇತ್ತು ಅವಳಂದ್ರೆ. ಸಾಯುವಾಗ ಅವನ ಇಷ್ಟ ಅವಳು, ಜೊತೆಗೆ ಸಾಯ್ಲಿ ಅವಳು. ಸಹಗಮನ ಮಾಡಿ ನನ್ನ ಅಣ್ಣ ಇಷ್ಟಪಟ್ಟ ಸಂಗತಿಯ ಜೊತೆಗೆ ಅಂದ್ರೆ ನಮ್ಮ ಸಿಟ್ಟು ಈಡೇರುತ್ತೆ, ಅವಳಿಗೂ ಶಿಕ್ಷೆ ಆಗುತ್ತೆ, ಅಣ್ಣನಿಗೆ ಬೇಕಾದದ್ದು ಈಡೇರುತ್ತೆ ಅಂತ ಮತ್ತೆ ಕಿರಿಚ್ಕೊಳ್ತಾಳೆ. ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ 105 ಜನ. ಮತ್ತೆ ದ್ರೌಪದಿ ಆಗ ಅಡಿಗೆ ಮನೆಯಿಂದ ಆಚೆಯಿಂದ ಆ ಕಾಂಪೌಂಡ್ ದಾಟಿ ಸೀದಾ ಬಂದು ಸ್ಮಶಾನದ ಹತ್ರ ಬಂದು ನಿಂತಿರ್ತಾನೆ. ಅಣ್ಣ ಬಂದಿರ್ತಾನೆ. ಅಣ್ಣ ಬಂದಿರ್ತಾನೆ, ಭೀಮಣ್ಣ ಬಂದವನು. ತುಂಬಾ ಒಳ್ಳೇದಾಯ್ತು ಇಲ್ಲಿಗೆ ಬಂದ್ರಿ, ನಾನು ನಿಮ್ಮನ್ನು ಇಲ್ಲಿಂದ ಹೊರಸೋ ಕಾರ್ಯಕ್ರಮ 106 ಜನಕ್ಕೆ ಯಾಕೆ ಕೊಡ್ಬೇಕು, 400 ಜನ ಬೇಕು ನಿಮ್ಮನ್ನೆಲ್ಲ ಒತ್ಲಿಕ್ಕೆ, ಮತ್ತೆ ಇಲ್ಲೇ ಬಂದಿದ್ದು ಸರಿ ಹೋಯ್ತು ಅಂತ ಹೇಳಿ ಇಲ್ಲೇ ಹೂತ ಕ್ಷಣ ಮಾತ್ರದಲ್ಲಿ ಅಷ್ಟೂ ಜನರನ್ನು ಹೊಡೆದಾಡಿ ಅವಳನ್ನ ಗಂಟು ಬಿಚ್ಚಿ ಅವಳನ್ನು ವಾಪಸ್ ಕಳಿಸ್ತಾನೆ. ತಾನು ಮತ್ತೆ ಗುಟ್ಟಾಗಿ ಇನ್ನೊಂದು ಭಾಗದಿಂದ ಅಡಿಗೆ ಮನೆ ಒಳಗೆ ಹೋಗಿ ಸೇರ್ಕೊಳ್ತಾನೆ. ಅವಳು ಮತ್ತೆ ಹೇಳ್ತಾಳೆ, ನನ್ನ ಗಂಡ ಅಂದ್ರು ಹೀಗೆ ಅಕ್ರಮ ಕಾಪಾಡಿದ್ರು, ಅವರಿಗೆಲ್ಲ ಕೃತಜ್ಞತೆಗಳು ಅಂತ ಹೇಳ್ಕೊಂಡು ಒಳಗೆ ಬರ್ತಾಳೆ. ಸುದೇಶ್ನೆ, ದಯವಿಟ್ಟು ಅವಳಿಗೆ ನನ್ನ ಗಂಡನ ಬಗ್ಗೆ ನೀನೇನು ಮಾಡಬೇಡ, ಅವನನ್ನು ಕೊಂದ್ಬಿಡಬೇಡ, ಅವನಿಗೆ ಏನು ಕೆಲವೊಮ್ಮೆ ಹೇಗೆ ಅಂತ ಗೊತ್ತಿಲ್ಲ ಯೋಚನೆ ಬಂದು ನಿನ್ನನ್ನ ಅಕಸ್ಮಾತ್ ಏನೋ ವಿಷಯಕ್ಕೆ ನೋಡಿದ್ರು ನೀನ್ ಕೊಂದ್ಬಿಟ್ರೆ ನನಗೆ ಭಾಗ್ಯ ಬೇಕು, ಇದು ತಾಳಿ ಭಾಗ್ಯ, ಹೊರಟೋಗು ನೀನು ಇಲ್ಲಿಂದ, ನಿಂಗೆ ಎಲ್ಲಿ ಬೇಕಾದ್ರೂ ಹೋಗು ಅಂತ. ಅವಳು ಹೇಳ್ತಾಳೆ, ನಿನ್ ಗಂಡ ಇರ್ಬೇಕು ಅಂದ್ರೆ ನನಗೆ ಇನ್ನೊಂದು 20 ದಿವಸ ಇಲ್ಲಿ ಇರ್ಲಿಕ್ಕೆ ಜಾಗ ಕೊಡಿ, ಅಷ್ಟು ಅದಕ್ಕಿಂತ ಆಮೇಲೆ ನಾನೇ ಇರಲ್ಲ, ಹೊರಟೋಗ್ತೇನೆ. ಕೊನೆಗೆ ಆಯ್ತು ಅಂತ ಒಪ್ಕೊಂಡು ಅಲ್ಲೇ ಆ 20 ದಿವಸ ಕಳೆಯುವಷ್ಟರಲ್ಲಿ ಇವರಿಗೆ ಸುದ್ದಿ ಹೋಗಿದೆ. ದುರ್ಯೋಧನಿಗೆ ಏನ್ ಸುದ್ದಿ ಹೋಗಿದೆ, ಕೀಚಕ ಸತ್ತ ಅಂತ. ತುಂಬಾ ಚೆನ್ನಾಗಿದೆ ಆ ಪ್ರಸಂಗ. ಎಲ್ಲರೂ ಹೇಳ್ತಾ ಇದ್ರೆ ಆಯ್ತಾಯ್ತು ಅಂತ ಕೇಳಿ ಸುಮ್ಮನಾದ್ರು. ಆದ್ರೆ ದುರ್ಯೋಧನನ ತಲೆಯಲ್ಲಿ ಏನು ಅಂದ್ರೆ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಕೀಚಕಶ್ಚತುರ್ಥಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ. ಜಗತ್ನಲ್ಲಿ ಇವತ್ತಿನ ಕಾಲಕ್ಕೆ ಅತ್ಯಂತ ಬಲಾಢ್ಯರಾದ ಮಲ್ಲರು ಅಂತಿರೋದು 4 ಜನ, ಭೀಮ,
ಜರಾಸಂಧ ಸತ್ತಾಗಿದೆ. ಸತ್ತಾಗಿದೆ. ಭೀಮ ಉಳ್ಕೊಂಡಿರೋರು ಭೀಮ, ಬಲಭದ್ರ, ಶಲ್ಯ ಮತ್ತು ಕೀಚಕ. ಅದರಲ್ಲಿ ಶಲ್ಯ ಅವನು ಮದ್ರ ದೇಶದಲ್ಲೇ ಇದ್ದಾನೆ, ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ. ಓಕೆ. ಈ ಕಡೆ ದ್ವಾರಕೆಯಲ್ಲಿದ್ದಾನೆ ಬಲಭದ್ರ, ಬಲರಾಮ. ಭೀಮ ಭೀಮ ಗೊತ್ತಿಲ್ಲ, ಒಬ್ಬ ಸತ್ತಿದ್ದಾನೆ. ಹಾಗಾದ್ರೆ ಇವನೇ ಅವನನ್ನು ಕೊಂದಿರ್ಬೇಕಾದ್ರಿಂದಾಗಿ ಅಲ್ಲೇ ಭೀಮ ಇದ್ದಾನೆ, ಬೇಗ ಹೋಗಿ ಅವರಲ್ಲಿ ಇದ್ದಾರೆ ಅಂತ ಕನ್ಫರ್ಮ್ ಅಂತ ಹೇಳ್ತಾನೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅದ್ರಲ್ಲಿ 2 ಟೀಮ್ ಮಾಡ್ತಾರೆ. ಸುಶರ್ಮ ಅಂತ ಒಂದು ಈ ಭಾಗದ ದಕ್ಷಿಣದ ಭಾಗದ, ಅದು ಉತ್ತರ ಗೋಗ್ರಹಣ. ಇದು ದಕ್ಷಿಣ ಭಾಗದಲ್ಲಿ ಸುಶರ್ಮ ಅಂತಾನು ಅವನ ವಿರೋಧ ರಾಷ್ಟ್ರದವನು ಇರ್ತಾನೆ. ಅವನ ಸೇನೆಯನ್ನ ಚೂ ಬಿಟ್ಟು ಮೊದಲು, ಯಾಕಂದ್ರೆ ಅಲ್ಲಿ ಎಲ್ಲರೂ ಇದ್ದು ಬಿಟ್ರೆ ಇವರಿಗೆ ಪರೀಕ್ಷೆ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಮೊದಲು ಡೈವರ್ಟ್, ಇದೆಲ್ಲ ಯುದ್ಧದ ಸ್ಟ್ರಾಟಜಿ ಯೋಚನೆ ಮಾಡಿದ್ರೆ ಸೀದಾ ಹೋಗಿ ಯುದ್ಧ ಆಗುತ್ತೆ. ಭೀಮಸೇನ ಎಲ್ಲ ಅವರು ಅಂದ್ರೆ ನಾವು ಬರ್ತೀವಿ, ನಮಗೂ ಒಂದು ನಮ್ಮ ರಾಜನಿಗೆ ಏನಾದ್ರು ಮಾಡಬೇಕು ನಮ್ಗೂ, ಯಾಕಂದ್ರೆ ಕೀಚಕ ಇಲ್ಲ, ಈಗ ಸಮಸ್ಯೆ ಆಗ್ಬಿಟ್ಟಿದೆ ವಿರಾಟನಿಗೆ. ಯುದ್ಧಕ್ಕೆ ಯಾರನ್ನು ಕಳಿಸೋದು, ಹೇಗೆ ಕಳಿಸೋದು, ಅದಕ್ಕೆ ಹೇಳ್ತಾನೆ ನೀನ್ ಏನು ಯೋಚನೆ ಮಾಡಬೇಡ, ಈ ಕಡೆ ನಕುಲ ಸಹದೇವರು ಕೂಡ ಸ್ವಲ್ಪ ಅಡಿಗೆ ಭಟ್ಟನನ್ನು ಸೇರಿಸ್ಕೊಂಡು ಹೋಗು, ನಮ್ಗೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಅಂತ. ಅದರಲ್ಲಿ ಆ ಸುಶರ್ಮ ಸಿಕ್ಕಾಪಟ್ಟೆ ಚೆನ್ನಾಗಿ ಯುದ್ಧ ಆಗುತ್ತೆ. ಅವನ ತಮ್ಮಂದ್ರೆಲ್ಲರೂ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದಾಗ ಸುಶರ್ಮ ಈ ವಿರಾಟನನ್ನು ಹೊಡೆದು ಕೊಂದ್ಕೊಂಡು, ಅಂದ್ರೆ ಹೊತ್ಕೊಂಡು ಹೋಗ್ತಿರ್ತಾನೆ ಸಜೀವವಾಗಿ. ಆಗ ಅವನು ಪ್ರಜ್ಞೆ ತಪ್ಪೋಗಿರುತ್ತೆ. ಭೀಮಸೇನ ಹೋಗಿ ಆ ಸುಶರ್ಮನನ್ನು ನಜ್ಜುಗುಜ್ಜು ಮಾಡಿ ವಾಪಸ್ ತಂದು ಅಣ್ಣನ ಪಾದದ ಬುಡಕ್ಕೆ ಹಾಕ್ತಾನೆ ಸುಶರ್ಮನನ್ನು. ಅಷ್ಟೊತ್ತಿಗೆ ಅವನಿಗೆ ಎಚ್ಚರ ಆಗುತ್ತೆ ವಿರಾಟನಿಗೆ. ಆಗ ಕೇಳ್ತಾನೆ ಏನು ಮಾಡ್ಬೇಕು, ನೀವು ಹೇಳ್ದಂಗೆ ಮಾಡ್ತೀವಿ ಅಂತ. ಈ ಸೇನೆ, ಈ ಭೀಮಸೇನನ ಯುದ್ಧ ನೋಡಿ ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಸುಶರ್ಮನದ್ದು ಯಾರು ನಿಲ್ಲುವುದೇ ಇಲ್ಲ ಅವನ ಯುದ್ಧದ ವೈಖರಿ ನೋಡಿ. ಕೊನೆಗೆ ಆದರೆ ಏನಾಗಿದೆ, ಇಲ್ಲಿ ಇವರೆಲ್ಲ ಬಂದ್ರ ಅದೇ ರಾತ್ರಿ, ಅಂದ್ರೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ಸುಮಾರು 1 ಲಕ್ಷ ಗೋವುಗಳನ್ನು ಅಪಹಾರ ಮಾಡಿದ್ರು ದಕ್ಷಿಣದಲ್ಲಿ ಇವರು ಸುಶರ್ಮಾದಿಗಳು. ಸುಶರ್ಮ ಅಂದ್ರೆ ಇನ್ನೊಂದು ಪಾರ್ಟಿ, ಅಂದ್ರೆ ಅದು ಉತ್ತರ ಗೋಗ್ರಹಣ, ಆ ಕಡೆಯಿಂದ ಕೌರವರೇ ಬರ್ತಾರೆ. ದಕ್ಷಿಣದಿಂದ ಸುಶರ್ಮನಿಂದ 1 ಲಕ್ಷ, ಆ ಕಡೆಯಿಂದ 60,000 ಗೋವುಗಳನ್ನ. ಅದಕ್ಕೆ ನೋಡಿ ಎಲ್ಲಾ ಕಡೆಯಲ್ಲಿ ಗೋಧನ ಅಂತ ಶಬ್ದ ಬಳಸ್ತಾರೆ. ಆಗ ಅದೇ ದನ ಆಗಿರೋದು, ಧನವೇ ದನ ಆಗಿರುವುದು. ಯಾಕಂದ್ರೆ ಆಗ ದುಡ್ಡಿನ ವ್ಯವಹಾರ ಯಾವುದ್ರಲ್ಲಿ, ಆ ಹಸುಗಳ ಮೂಲಕವೇ ಒಬ್ಬ ಶ್ರೀಮಂತನೋ ಬಡವನೋ ಅಂತ ಗುರುತಿಸುವುದು ಹೇಗೆ ಅಂದ್ರೆ ಅವನ ಹತ್ರ ಎಷ್ಟು ಗೋವಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಎಷ್ಟು ಕಾರಿದೆ ಅನ್ನೋದ್ರ ಹಾಗೆ ಕಾರಿದ್ರು ಮೇಂಟೆನೆನ್ಸ್ ಮಾಡೋದು ಅದೊಂದು ದೊಡ್ಡ ಕಷ್ಟ. ಇದು ಹಾಗಲ್ಲ, ಇದು ಬರೀ ಉತ್ಪತ್ತಿದಾಯಕ. ಇವತ್ತು ನಮಗೆ ಮೇವು ಕಷ್ಟ, ಅದ್ರ ಹಿಂಡಿ ಹಾಕುದು ಕಷ್ಟ, ಯಾಕಂದ್ರೆ ಹಿಂದೆ ಬಿಟ್ಟು ಬಿಡ್ತಿದ್ರು, ಅದು ಹೋಗಿ ಸಂಜೆ ವಾಪಸ್ ಬರ್ತಿತ್ತು. ಏನೂ ಕಷ್ಟ ಇಲ್ಲ, ಮನೆಯಲ್ಲಿ ಒಂದು ಕೊಟ್ಟಿಗೆ ಇದ್ರೆ ಆಯ್ತು, ಅವುಗಳು ಬಾಚಲಿಕ್ಕೆ ನಮಗೆ ಸಗಣಿ ಬಾಚಲಿಕ್ಕೆ ಒಂದು ಕೆಲಸಕ್ಕೆ ಇದ್ರೆ ಆಯ್ತು, ಇಷ್ಟು ಬಿಟ್ರೆ ಇನ್ನೇನು ಇಲ್ಲ. ಹಾಗೆ ದೇಶದ ಸಂಪತ್ತು ನಾಶ ಆಯಿತು ಅಂತ ಬಂದು ಯಾರೋ ಒಬ್ಬ ಹೇಳ್ತಾನೆ 60,000 ಗೋವುಗಳನ್ನು ಅಪಹರಿಸಿದ್ರೆ. ಯಾಕೆಂದ್ರೆ ಯಾರೂ ಇಲ್ಲ ಅಲ್ಲಿ, ಕಾಯ್ಲಿಕ್ಕೆ ಯಾರೂ ಇಲ್ಲ, ಎಲ್ಲ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಇದ್ದವನು ಒಬ್ಬ ಉತ್ತರ. ನಾವು ಸಾಮಾನ್ಯವಾಗಿ ಉತ್ತರನನ್ನ ಒಂಥರ ಭೂಪ ಅಥವಾ ತುಂಬಾ ಅವನನ್ನ ಪುಕ್ಕಲ, ಹೆಣ್ಮರುಳ ಅಥವಾ ಪೌರುಷ ತೋರಿಸುವವನು ಅಂತ ತೋರಿಸ್ತೇವೆ. ಅವನು ಹಾಗೆ ಮಾತಾಡಿದ್ದು ಹೌದು, ಆದ್ರೆ ಅಲ್ಲಿ ಒಂದು ಮಾತೇನಿದೆ ಅಂದ್ರೆ ಅವನ ಹೆಸರು ಭೂಮಿಂಜಯ ಅಂತ, ಉತ್ತರ ಕುಮಾರನ ಹೆಸರು. ಮತ್ತೆ ಅವನು ಅವತ್ತು ಬಂದಿರ್ತಾನೆ, 21 ದಿವಸದ ಮಹಾಯುದ್ಧವನ್ನು ಮುಗಿಸಿ ಬಂದಿದ್ದವನು ಅವತ್ತು. ಅಲ್ಲಿ ತನ್ನ ಸಾರಥಿಯನ್ನು ಕಳ್ಕೊಂಡಿದ್ದಾನ ಅವನು ಆ ಯುದ್ಧದಲ್ಲಿ. ಹಾಗಾಗಿ ಅವನು ತಕ್ಷಣ, ಅಂದ್ರೆ ಹೆಣ್ಮಕ್ಳ ಹತ್ರ ಸ್ವಲ್ಪ ಆ ಯುದ್ಧ ಮಾಡಿ ಬಂದ ಒಂದು ಛಾಪ್ ಇತ್ತಲ್ಲ, ಗತ್ತಲ್ಲಿ ನಾನು ಅವರೆಲ್ಲ ನನಗೆ ಲೆಕ್ಕಕ್ಕಿಲ್ಲ, ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತೆಲ್ಲ ಹೇಳಿರ್ತಾನೆ. ಆದ್ರೆ ಆಡ್ಕೊಂಡಿದ್ದು ಕೊಚ್ಚಿದ್ದು ಹೌದು, ಆದ್ರೆ ಯುದ್ಧದಲ್ಲಿ ಪುಕ್ಕಲ ಅಲ್ಲ. ಏನ್ ಮಾಡುದು, ಎಲ್ಲರಿಗೂ ತಲೆ ಬಿಸಿ. ಕೊನೆಗೆ ದ್ರೌಪದಿ ಸೈರಂಧ್ರಿ ಹೇಳ್ತಾಳೆ, ಅವನು ಡ್ಯಾನ್ಸ್ ಮಾಡ್ತಾನಲ್ಲ, ಅವನಿಗೂ ಸ್ವಲ್ಪ ಚೆನ್ನಾಗಿ ಸಾರಥ್ಯ ಎಲ್ಲ ಮಾಡ್ಲಿಕ್ಕೆ ಗೊತ್ತು, ನೀನ್ ಹೇಗೂ ರಥಿಕ ಇದೆಯಲ್ಲ, ಕರ್ಕೊಂಡು ಹೋಗೋವನನ್ನ. ಚಿಚಿ ಹೆಣ್ಮಕ್ಳನ್ನೆಲ್ಲ ನಾನು ಹಾಗೆ ಯುದ್ಧಕ್ಕೆಲ್ಲ ಕರ್ಕೊಂಡು ಹೋದ್ರೆ ಅವಳನ್ನ ನೋಡ್ಕೊಳ್ಳೋದ ನನ್ನನ್ನು ನೋಡ್ಕೊಳ್ಳೋದ ಅಂತ ಉತ್ತರ ಅದನ್ನ ತಿರಸ್ಕಾರ ಮಾಡಿದೆ. ನಾನು ಹಾಗೆಲ್ಲ ಯಾರ್ಯಾರನ್ನು ಕರ್ಕೊಂಡು ಹೋಗಲ್ಲ. ನೋಡು, ಈಗ ರಾಜ್ಯ ಉಳಿಬೇಕು ಅಂತಂದಾಗ ನಾವು ಯಾರು ಏನು ಅಂತ ಈ ವ್ರತ ನಿಯಮ ಅನುಷ್ಠಾನ ಎಲ್ಲ ಜೀವ ಹೋಗುವಾಗಲ್ಲ, ಜೀವ ಉಳಿಸ್ಕೊಳ್ಳೋದೇ ಮುಖ್ಯ ಆಗಿರ್ಬೇಕು. ಅದರಿಂದಾಗಿ ಹೊರಡು ಅಂತ ಹೇಳಿ ಕಳಿಸ್ತೇನೆ. ಅವನು ರಥ ನಡೆಸ್ಕೊಂಡು ಹೋದ್ರೆ ಅಲ್ಲಿ ನೋಡಿದ್ರೆ ಒಂದು ಪ್ರವಾಹ ಥರ ಇರುತ್ತೆ, ಸಮುದ್ರದ ಅಲೆ ಯಾತ್ತರಕ್ಕೆ ಕಪ್ಪು ಬಾವುಟ ಮೇಲಕ್ಕೆ ಏರಿದ ಹಾಗೆ ಒಟ್ಟಿಗೆ ಬರುವುದನ್ನು ನೋಡಿ ಇವನು ಅರ್ಧದಲ್ಲಿ ರಥವನ್ನು ಹಿಂತಿರುಗಿಸಿ ನಾನು ಬರಲ್ಲ ಅಂತಾನೆ. ಅದು ಹೇಗಾಗುತ್ತೆ, ಹೋಗೋಣ ಅಂತೇಳಿ ಇವನು ರಥ ಬೃಹನ್ನಳೆ ಕರ್ಕೊಂಡು ಹೋದ್ರೆ ಇವನು ರಥದಲ್ಲಿ ಮಾತಾಡ್ತಾ ಇದ್ದಾನೆ, ನೋಡಿದ್ರೆ ಇಲ್ಲ, ಮನುಷ್ಯ ವಾಪಸ್ ಓಡ್ತಿದ್ದಾನೆ ಉತ್ತರ. ಕೊನೆಗೆ ಇದೇನಪ್ಪ ಕತೆ ಅಂತ ಅನ್ಕೊಂಡು ಅವನು ವಾಪಸ್ ಹೋಗಿ ರಥದಲ್ಲಿ ಕೂಡಿಸ್ಕೊಂಡು ಸೀದಾ ಅಲ್ಲಿ ಒಂದು ಶಮಿ ಅಂತ ಮರ ಇತ್ತು. ಇದು ಯಾವಾಗ ಅವರು ವಿರಾಟನ ನಗರವನ್ನು ಪ್ರವೇಶ ಮಾಡಿದ್ರು ಅದೇ ಸಮಯದ ಹೊತ್ತಿನಲ್ಲಿ ಅವರು ಇನಿಷಿಯಲ್ ಡೇಸ್ ಅಲ್ಲಿ ತಮ್ಮ ಆಯುಧಗಳನ್ನೆಲ್ಲ ಅಲ್ಲಿ ಕಟ್ಟಿ ಅದನ್ನೊಂದು ಹೆಣದ ಆಕೃತಿಯ ಶವಾಗಾರದ ಹಾಗೆ. ಅಂದ್ರೆ ಶಮಿ ವೃಕ್ಷ ಸ್ಮಶಾನದಲ್ಲಿತ್ತ? ಸ್ಮಶಾನ ಅಲ್ಲ,
ಈ ಜೂಯಿಷ್ಗಳಲ್ಲಿ ಒಂದು ನಿಯಮ ಏನಿದೆ ಅಂದ್ರೆ ಆಗ ಇತ್ತು ಅಂತ ಗೊತ್ತಾಗುತ್ತೆ. ಪಾರಸಿಕರ ನಿಯಮ ಏನು ಅಂದ್ರೆ ಒಣಗಿದ ಗಿಡ ಅದು. ಹೆಣವನ್ನ ಅಲ್ಲ, ಒಣಗಿದ ಗಿಡ ಅಲ್ಲ, ಗಿಡವೇ ದೊಡ್ಡ ಮರ. ಓಕೆ. ಆ ಮರದಲ್ಲಿ ಯಾರಾದ್ರೂ ಸತ್ರೆ ಅವರು ಅದನ್ನ ಬಟ್ಟೆ ಸುತ್ತಿ ಮೇಲೆ ಕೊಂಬೆಗೆ ಕಟ್ಟಿ ಹಾಕ್ತಾರೆ. ಆ ಹೆಣವನ್ನ ಹಕ್ಕಿ ಪ್ರಾಣಿ ಅದೊಂಥರ ಸಂಸ್ಕಾರ. ಅದೊಂದು ಅವರ ಈ ಸಂಸ್ಕಾರ. ನೀರಿಗೆ ಹಾಕೋದು, ಅಗೋರಿಗಳು ಅದೇ ತರ. ಸುಡೋದು, ನಮ್ಮ ತಾಯಿಯ ಹೆಣ ಇದು, ಇದನ್ನ ಯಾರು ಮುಟ್ಟಬೇಡಿ, ಇದು ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಪ್ರಾಣಿ ಪಕ್ಷಿಗಳಿಗೆ ಈ ಶರೀರವನ್ನ ಭಕ್ಷಣೆಗೋಸ್ಕರ ಇಟ್ಟಿದ್ದೇವೆ ಅಂತ ಹೇಳ್ಕೊಂಡು ಹೊರಟಿರ್ತಾರೆ. ಆ ಜಾಗಕ್ಕೆ ಬಂದು ಇಳಿಸ್ಲಿಕ್ಕೆ, ಹೆಣವನ್ನೆಲ್ಲ ನಾನು ಮುಟ್ಟಲ್ಲ ಅಂತ ನೀವು ಇನ್ನು ಮೊದ್ಲು ಇಳಿಸು, ಆಮೇಲೆ ಹೇಳ್ತೇನೆ ಏನು ಅಂತ. ತೆಗೆದು ನೋಡಿದ್ರೆ ಅದ್ರಲ್ಲಿ ಆಯುಧಗಳೆಲ್ಲ ಇವನಿಗೆ ಗಾಬರಿ ಆಗ್ತದೆ. ಯಾರು ಬೃಹನ್ನಳೆ ಹೇಳ್ತಾನೆ? ಬೃಹನ್ನಳೆ ಹೇಳ್ತಾನೆ. ಕೊನೆಗೆ ಇದೆಲ್ಲ ಯಾಕೆ ತಗೊಂಡು ಏನ್ ಮಾಡ್ಲಿಕ್ಕೆ ಆಗುತ್ತೆ ಇದನ್ನ ತಗೊಂಡು, ನನಗೆ ಇಲ್ಲಿ ನಿಲ್ಲಿಕ್ಕೆ ಆಗ್ತಿಲ್ಲ, ನೀನ್ ಇಷ್ಟು ಭಾರತ್ ಬೇರೆ ಎತ್ಕೊಳ್ಳಿಕ್ಕೆ ಹೇಳ್ತಾ ಅಂದ್ರೆ ಅಲ್ಲಿರುವ ಒಂದೊಂದು ಆಯುಧಗಳು ಅವನಿಗೆ ಕಷ್ಟ ಆಗ್ತಾ ಇದೆ. ನೀನ್ ಯಾರು ಯುದ್ಧ ಮಾಡು ಅಂತ ಹೇಳಿದ್, ನಾನು ನೀನ್ ಯುದ್ಧ ಮಾಡ್ತೀಯ? ಆಗ ಅವನು ಕೈ ತೋರಿಸ್ತಾನೆ, ನೋಡಿ ಇಲ್ಲಿ ಹೆಂಗಾಗಿದೆ. ನಾನು ಯಾರು ಅಂತ ಸತ್ಯ ಹೇಳ್ತಾನ ಅವ್ನು ನಂಬಲಿಕ್ಕೆ ರೆಡಿ ಇಲ್ಲ. ಅರ್ಜುನ ಅಂತ ಹೇಳಿದ್ರೆ ನಂಬಲ್ಲ. ಹೇಳ್ತಾನೆ ಅರ್ಜುನ, ಹೇಳ್ತಾನೆ ಅವನ ಹತ್ರ ಹೇಳ್ತಾನೆ, ನೀನ್ ಹೆದರ್ಬೇಡ, ನಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಿಂಗೆ ಹೇಳಿದ್ರೆ ಗಾಬರಿ ಆಗ್ತದೆ, ಸ್ವಲ್ಪ ಬಾಯಿ ಮುಚ್ಕೊಂಡು ಕೇಳು, ಅಂತ ತೆಕ್ಕೊಳ್ಬೇಡ ಅಂತ ಹೇಳಿ ಅಡಿಗೆ ಮಾಡೋನಿದ್ದಾನಲ್ಲ ಅವನು ಭೀಮ. ಅವರಿಗೆ ಪಾಂಡವರು ಅಂದ್ರೆ ಬಹಳ ಕ್ರೇಜ್, ತುಂಬಾ ಇಷ್ಟ. ವಿರಾಟನ ಮನೆಗೆ ಇನ್ಸ್ಪಿರೇಷನ್ ತಗೊಂಡಿರ್ತಾನೆ. ಯಾಕಂದ್ರೆ ಅವನಿಂದಾಗಿ ಅವರು ಜರಾಸಂಧನಿಂದ ಬಿಡುಗಡೆ ಆಗಿದ್ದು. ಎಲ್ಲರೂ ಕೂಡ ಯಾರೆಲ್ಲ ಉಪದ್ರದಿಂದ ಅವನ ಉಪದ್ರದಿಂದ ತಪ್ಪಿಸ್ಕೊಂಡವರು, ಕಷ್ಟದಿಂದ ಪಾರಾದವರೆಲ್ಲ ಇಲ್ಲ ಪಾಂಡವರಿಗೆ ಫ್ಯಾನ್ಸ್ ಆಗಿಬಿಟ್ಟಿತ್ತು ಅವನಿಗೆ. ಈಗ ಅವರು ನಮ್ಮನೆಯಲ್ಲಿದ್ದಾರೆ ಅಂತ ಅವನಿಗೆ ಗಾಬರಿ ಆಗುತ್ತೆ. ನೀನೇ ಯೋಚನೆ ಮಾಡಬೇಡ, ನೀನ್ ರಥ ನಡೆಸು, ಉಳಿದಿದ್ದು ನಾನು ನೋಡ್ಕೋತೇನೆ ಅಂತಾನೆ. ಅಷ್ಟೊತ್ತಿಗೆ ಧೈರ್ಯದಿಂದ ಸೀದಾ ಮುನ್ನುಗ್ತಾರೆ. ನುಗ್ಗಿ ವಿರಾಟನಿಗೆ ಹೇಳ್ತಾನೆ, ಯಾರು ಉತ್ತರನಿಗೆ ಹೇಳ್ತಾನೆ, ನೋಡು ಆ ಗೋವುಗಳೆಲ್ಲಿದೆಯೋ ಆ ಜಾಗಕ್ಕೆ ಕರ್ಕೊಂಡು ಹೋಗು ನನ್ನನ್ನ, ಇವರನ್ನು ನಾನು ನೋಡ್ಕೊಳ್ತೇನೆ ಅಂತ. ಸರಿ, ಈ ಯುದ್ಧ ಮಾಡುವ ಸ್ಟೈಲು ಅದೆಲ್ಲ ತುಂಬ ಚೆನ್ನಾಗಿದೆ ವರ್ಣನೆ. ಅಂದರೆ ಯಾರು ಬರ್ತಾ ಇದ್ದಾರೆ ಅಂತ ಎಲ್ರಿಗೂ ಆಶ್ಚರ್ಯ. ಒಬ್ಬನೇ ಬರ್ತಾ ಇದ್ದಾನೆ. ನಾವು ಇಷ್ಟು ಜನ ಸೇನೆ ಹಿಡ್ಕೊಂಡು ಇಷ್ಟು ಧ್ವಜ, ಕುದುರೆ, ರಥ, ಕಾಲಾಳುಗಳೆಲ್ಲ ಸೇರ್ಕೊಂಡ್ರೆ ಇವನೊಬ್ಬ ಯಾವನೋ ಒಬ್ಬ ಬರ್ತಾ ಇದ್ದಾನಲ್ಲ ಅಂತ ಯೋಚನೆ ಮಾಡಿದ್ರೆ ಉತ್ತರ ನೋಡಿ ಅಲ್ಲ ಬೃಹನ್ನಳೆಯನ್ನು ನೋಡಿ ಅದು ಹೆಣ್ಣಿನ ವೇಷ ಇದೆ, ಯಾರಿದು ಈ ತರ ಅಂತ. ಅರ್ಜುನ ಅಂತ ಫಸ್ಟ್ ಯಾರು ದ್ರೋಣ ಹೇಳ್ತಾನೆ. ಅವನಿಗೆ ಶಿಷ್ಯ ಅಲ್ವಾ, ಅವನು ನಿಂತ ರೀತಿ, ಕೈ ಹಿಡ್ಕೊಂಡ ರೀತಿ ಅಷ್ಟರಲ್ಲೇ ಗೊತ್ತಾಗುತ್ತೆ ಇದು ಖಂಡಿತ ಅರ್ಜುನನೇ. ಎಲ್ಲರೂ ಊಹೆ 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 ಅಂದ್ರೆ ಇದು ಲಾಸ್ಟ್ ಡೇ ಆಫ್ ಅಜ್ಞಾತವಾಸನ. ಒಂದ್ ಅರ್ಥದಲ್ಲಿ ಅವತ್ತು ಸೂರ್ಯೋದಯಕ್ಕೆ ಮುಗ್ದಿದೆ, ಸೂರ್ಯೋದಯ ಮುಗಿದೋಗಿದೆ. ಅವ್ರು ಹಿಂದಿನ ದಿವಸ ಅಟ್ಯಾಕ್ ಮಾಡಿದ್ರಲ್ಲ ಅವತ್ತದು ರಾತ್ರಿ. ಬೆಳಿಗ್ಗೆ ಅದನ್ನ ನೋಡಿನೇ ಅವನು ಬಂದಿರೋದು ನಿಶ್ಚಯ ಮಾಡ್ಕೊಂಡು ಬಂದಿರೋದು. ಅದಕ್ಕೇನೆ ಎಲ್ಲರನ್ನು ಸೋಲಿಸ್ತಾನೆ. ಮೊದಲು ಜುಂಬಕಾಸ್ತ್ರ ಬಿಡ್ತಾನೆ, ಎಲ್ರಿಗೂ ನಿದ್ದೆ. ಅವ್ರಿಗೆ ಅದೊಂದು ಅಸ್ತ್ರದ ಕ್ರಮ ಏನು ಅಂದ್ರೆ ಎಲ್ಲರಿಗೂ ನಿದ್ದೆ, ಮಂಪರ್ ಬಂದ್ಬಿಡುತ್ತೆ, ಮಬ್ಬು. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕೊನೆಗೆ ಅದರಲ್ಲಿ ಅವನು ಹೇಳಿರ್ತಾನಲ್ಲ, ಅದನ್ನು ಕೇಳಿಸ್ಕೊಂಡಿರ್ತಾನೆ. ಎಲ್ಲರ ಅಪರೂಪದ ಬಂಗಾರದ ಕಸೂತಿಯಿಂದ ಮಾಡಿದ ಶಾಲುಗಳನ್ನೆಲ್ಲ ತರ್ತೇನೆ ಅಂತ ಹೇಳಿರ್ತಾನೆ ಉತ್ತರ ಆ ಹೆಣ್ಮಕ್ಳಿಗೆ. ಅದನ್ನು ಹೇಳ್ತಾನೆ, ಹೋಗು ತಗೊಂಡ್ ಬಾ ಎಲ್ಲರನ್ನು. ಭೀಷ್ಮಾಚಾರ್ಯದ ಒಬ್ರು ಅದು ಮುಟ್ಟಬೇಡ, ಅವರಿಗೆ ಈ ಜೃಂಬಕಾಸ್ತ್ರ ತಾಗುದಿಲ್ಲ, ಅವ್ರು ಎಚ್ಚರನೇ ಇರ್ತಾರೆ. ನೀನ್ ಹೋದ್ರೆ ಸುಮ್ಮನೆ ನಾಟಕ ಮಾಡ್ತಿರ್ತಾರೆ, ಜೀವ ಬಂದ್ಬಿಡುತ್ತೆ, ಹಿಡ್ಕೊಂಡ್ಬಿಡ್ತಾರೆ ಅವರು. ಅವ್ರತ್ರ ಒಬ್ರತ್ರ ಹೋಗ್ಬೇಡ, ಬೇರೆದ್ದೆಲ್ಲ ದ್ರೋಣಾಚಾರ್ಯ ಬಿದ್ದಿರ್ತಾರೆ. ಎಲ್ಲರನ್ನು ಬೀಳಿಸಿರ್ತಾನೆ. ಕರ್ಣ, ಶಕುನಿ, ದುಶ್ಯಾಸನೆ. ಒಂದರ್ಥದಲ್ಲಿ ಈಗ ಯಾರೆಲ್ಲ ಮುಂದೆ ನಾವು 18 ದಿವಸದ ಯುದ್ಧ ನೋಡ್ತೇವೋ ಅವ್ರು ಎಲ್ಲರೂ ಇದ್ರಲ್ಲಿ. ಅಷ್ಟೂ ಜನರನ್ನ ಅರ್ಜುನ ಒಬ್ಬನೇ ನಿಗ್ರಹಿಸಿ, ಯಾಕಂದ್ರೆ ಅಲ್ಲಿ ಕೊಲ್ಲುವ ಯೋಚನೆ ಇರ್ಲಿಲ್ಲ, ಅದರಿಂದಾಗಿ ಹಸು ಬಿಡಿಸ್ಕೊಂಡ್ರೆ ಆಯ್ತು ಅಂತ ಅಷ್ಟೇ ಇದ್ದದ್ರಿಂದ ಹಸುಗಳನ್ನು ಬಿಡಿಸ್ಕೊಂಡು ಬಂದ. ಅವತ್ತು ಆಕ್ಚುಲಿ ಕೊಂದ್ಬಿಡುವುದಿತ್ತಲ್ಲ ಅರ್ಜುನ, ಕೊಂದ್ಬಿಡುವುದು. ಆದ್ರೆ ಕೊಲ್ಲುವಂತದ್ದಕ್ಕೇನು ಕಾರಣ ಇಲ್ಲಲ್ಲ. ನಾವು ನಾಳೆ ವಾಪಸ್ ರಾಜ್ಯಕ್ಕೆ ಬರುವವರು, ಯುದ್ಧ ಅಂತ ತೀರ್ಮಾನ ಆದ್ರೆ ಕೊಲ್ಲ. ಯಾಕೆಂತಂದ್ರೆ ಗೋವು ಅನ್ನುವಂತಹ ಒಂದು ವಿಚಾರವನ್ನ ಮುಂದೆ ಇಟ್ಟುಕೊಂಡು ಕೊಲ್ಬಹುದಿತ್ತಲ್ಲ ಅಂತಂದ್ರೆ ಗಾವೋ ವಿಶ್ವಸ್ಯ ಮಾತ್ರ ಅಂತ ಹೇಳ್ತೀವಿ. ಹಾಗೆ ಹಸುವನ್ನ ಅಪಹರಿಸಿದಷ್ಟೇ ಹೊರತು ಕೊಲ್ಲಿಲ್ಲ. ಗೋವುಗಳನ್ನು ಕೊಲ್ಲುವ ಆಲೋಚನೆ ಕೌರವಾದಿಗಳಿಗೂ ಇರಲಿಲ್ಲ ಅಂತ ಇರ್ಲಿಲ್ಲ. ಅದನ್ನ ಗೋಘ್ನನಾದ್ರೆ ಅವನನ್ನು ಕೊಲ್ಬೇಕು, ಅವನ ಆತ ತಾಯಿ ಅಂತ ಲೆಕ್ಕ. ಗೋಘ್ನರಲ್ಲ, ಗೋ ಅಪಹಾರಕರು ಇವರು. ಹಾಗಾಗಿ ಅಪಹಾರ ಮಾಡಿದ ಅಷ್ಟೂ ಗೋಗಳನ್ನು ವಾಪಸ್ ಬಿಡಿಸ್ಕೊಂಡು ನೀನ್ ಮೊದ್ಲು ಹೋಗು, ಗೆದ್ದು ಬಂದೆ ಅಂತ ಹೇಳು ಅಂತ ಅವನನ್ನ ಎಚ್ಚರಿಸ್ತಾನೆ. ಅವನಿಗೆ ಬಹಳ ವೈಭವದ ಮೆರವಣಿಗೆ ಮಾಡ್ತಾನೆ. ವಿರಾಟನಿಗೆ ಒಳಗೆ ಕೂತು ನನ್ನ ಮಗ ಹೋಗ್ತಾನೆ, ಇವನೇ ಗೆಲ್ಲಿಸ್ಕೊಂಡ್ ಬರ್ತಾನೆ ಅಂತ ಅವನು ಹಾಗೆ ಹೇಳ್ಬೇಕು ಅಂತ ಹೇಳ್ತಾನೆ, ಇವನು ಹಾಗೆ ಹೇಳ್ತಾನೆ. ಆದ್ರೆ ಈ ವಿಷಯವನ್ನ ಬೃಹನ್ನಳೆ ಸಹಾಯ ಮಾಡಿದ್ದು ಅಂತ ಉತ್ತರ ಕುಮಾರ ಹೇಳಲ್ವಾ? ಹೇಳ್ತಾನೆ, ನಂಗೆ ಸಾರಥ್ಯಕ್ಕೆ ಅವನೇ ಇದ್ದದ್ದು ಅಷ್ಟೇ ಹೇಳ್ತಾನೆ. ಗೆದ್ದಿದ್ಯಾರು ಯುದ್ಧದಲ್ಲಿ ಅದು ಇವನೇ ಅಂತ. ಧರ್ಮರಾಜ ಮಾತ್ರ ಅಲ್ಲ ಅಲ್ಲ ಅಂತ ಅದನ್ನ ನಿರಾಕರಣೆ ಮಾಡ್ತಾನೆ. ನಿರಾಕರಣೆ ಮಾಡಿದಾಗ ಸಿಟ್ಟು ಬರುತ್ತೆ ವಿರಾಟನಿಗೆ. 2 ಸಲ 3 ಸಲ ನಿರಾಕರಣೆ ಆದಾಗ 4ನೇ ಸಲ ದಾಳ ತೆಗೆದು ತಲೆಗೆ ಜೋರಾಗಿ ಹೊಡಿತಾನೆ.
ಅಲ್ಲ, ಧರ್ಮರಾಜನಿಗೆ ವಿರಾಟ ಧರ್ಮರಾಜನಿಗೆ ದ್ಯೂತದ ದಾಳದಿಂದ ಹೊಡಿತಾನೆ. ಹೊಡೆದ ತಕ್ಷಣ ನೆತ್ತರು ಅಲ್ಲಿ ಇನ್ನೇನ್ ಬೀಳ್ಬೇಕು ಅಂದಾಗ ದ್ರೌಪದಿ ಓಡಿ ಬಂದು ತನ್ನ ಸೆರಗಿನಿಂದ ನೆತ್ತರು ನೆಲಕ್ಕೆ ಬೀಳದಂತೆ ತಡೀತಾಳೆ. ನಿನಗೆ ಆಶ್ಚರ್ಯ ಆಗುತ್ತೆ. ಆದರೆ ಅವಳು ಏನು ಮಾತಾಡೋದಿಲ್ಲ. ತಕ್ಷಣ ಅಯ್ಯೋ ನಿಮ್ಗೆ ಹೀಗಾಯ್ತಾ ಅಂತ ಅನ್ನೋ ಚಿಕಿತ್ಸೆ ಮಾತ್ರ ಮಾತಾಡಿ ಹೊರಟೋಗ್ತಾಳೆ. ಯಾಕೆ ಹಾಗೆ ಮಾಡಿದ್ಲು ಅಂದ್ರೆ, ಅಕಸ್ಮಾತ್ ಅಣ್ಣನ ಹಣೆಯ ನೆತ್ತರಿನ ಹನಿ ನೆಲಕ್ಕೆ ಬಿದ್ದದ್ದು ಅರ್ಜುನನಿಗೆ ಗೊತ್ತಾದ್ರೆ ಮರುಕ್ಷಣದ ಒಂದು ತಲೆ ತೆಗಿತಾನ, ವಿರಾಟನ ತಲೆ ತೆಗಿತಾನೆ. ಒಂದು ವ್ರತ ಅದು, ನಮ್ಮ ಅಣ್ಣನ ಮೈಯಿಂದ ಯಾರಾದ್ರೂ ನೆತ್ತರು ಬೀಳಿಸಿದ್ರೆ ಅವರನ್ನು ಉಳಿಸಲ್ಲ ಅಂತ. ಹಾಗಾಗಿ ಸಂಕಲ್ಪ ಮಾಡಿರ್ತಾನೆ. ಹಾಗಾಗಿ ಅವಳು ತಡೀತಾಳೆ. ಮತ್ತೆ ಬರ್ತಾನೆ. ಮರುದಿವಸ ಬೆಳಿಗ್ಗೆ ವಿರಾಟನ್ನು ಉಳಿಸಿದ್ದು ದ್ರೌಪದಿನೇ. ಯಾಕಂದ್ರೆ ಇಷ್ಟು ಆಶ್ರಯ ಕೊಟ್ಟಿದ್ದಾರೆ, ಒಂದು ವರ್ಷದ ಬದುಕಿಗೆ ಬೇಕಾದ ದಾರಿ ತೋರಿಸಿದ್ದಾರೆ. ಆಯ್ತು, ಕೂಡುದಾಯ್ತು. ಮರುದಿವಸ ಬೆಳಿಗ್ಗೆ ನೋಡ್ತಾರೆ, ಸಿಂಹಾಸನದಲ್ಲಿ ಧರ್ಮರಾಜ ಕೂತಿದ್ದಾನೆ. ಈ ಕಡೆ ಭೀಮ, ಆ ಕಡೆ ಅರ್ಜುನ, ಆ ಕಡೆ ನಕುಲ, ಆ ಕಡೆ ಸಹದೇವ, ದ್ರೌಪದಿಯು ಶೃಂಗಾರವಂತ ವೇಷ ಹಾಕೊಂಡು ಕೂತಿದ್ದಾಳೆ. ವಿರಾಟನಿಗೆ ಸಿಟ್ಟು ಬರುತ್ತೆ. ಏನು ನಿನ್ನೆ ನಿಮಗೆ ಪಾಪ ಏನು ಇರಲಿಲ್ಲ ಅಂತ ಜಾಗ ಕೊಟ್ರಿ, ಇವತ್ತು ಸೀದಾ ಬಂದು ಇತ್ತಿತ್ತು ಬಾ ಅಂದ್ರೆ ಇದ್ದದನ್ನೆಲ್ಲ ಕಸ್ಕೊಂಡ್ರು ಅಂತ ಅನ್ನೋ ಹಾಗೆ ಎಲ್ಲವನ್ನು ಕಿತ್ಕೊಂಡ್ಬಿಟ್ರಲ್ಲ ನೀವು. ಆಗ ವಿರಾಟ, ತಡಿಯಪ್ಪ ಮಾತಾಡಬೇಡ, ಇವ್ರು ಯಾರು ನಾನು ಹೇಳ್ತೇನೆ ಅಂತ ಹೇಳಿ ಅಲ್ಲಿ ಕೂತಿದ್ದಾನಲ್ಲ ಅವರೇ ಧರ್ಮರಾಜ, ಇವನು ಭೀಮ. ಅವನಿಗೆ ಗಾಬರಿ ಹೊಡೆದೋಗುತ್ತೆ. ಇವರೆಲ್ಲ ನಮ್ಮ ಮನೆಯಲ್ಲಿ ಅವರ ಅಜ್ಞಾತವಾಸಕ್ಕಾಗಿ ಇದ್ದದ್ದು ಅಂತ ಗೊತ್ತಾದಾಗ ತುಂಬ ಸಂತೋಷ ಆಗುತ್ತೆ. ನನಗೆ ಈ ಸಂಬಂಧ ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾನು ಉತ್ತರೆಯನ್ನು ಬೃಹನ್ನಳೆಗೆ ವಿವಾಹ ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ. ಇಲ್ಲ, ನಾನು ಗುರುವಾಗಿ ಅವಳನ್ನು ಶಿಷ್ಯಾಗಿ ಕಂಡ ಸಂಗತಿ, ಸೊಸೆಯಾಗಿ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳುವಷ್ಟರಲ್ಲಿ ಕೃಷ್ಣ ಅಭಿಮನ್ಯುವನ್ನು ಕರ್ಕೊಂಡು ಬರ್ತಾನೆ. ಅಲ್ಲಿಗೆ ಬಂದ ತಕ್ಷಣ ಅಲ್ಲೊಂದು ಚಂದದ ವಿವಾಹದ ಪ್ರಸಂಗದ ಮೂಲಕ ಒಂದು ತೆರೆ ಬೀಳುತ್ತೆ, ಶುಭಂ ಅಂತ ಆ ವಿಷಯಕ್ಕೆ. ಆದರೆ ಉಪಪ್ಲಾವಕ್ಕೆ ಬಂದು ನೆಲೆಸಿ ಇಲ್ಲಿಗೆ ಅಜ್ಞಾತವಾಸದ ಪ್ರಕ್ರಿಯೆ ಮುಗೀತು. ಆದ್ರೆ ಇಷ್ಟ ಆಗ್ಲಿಲ್ಲ ದುರ್ಯೋಧನನಿಗೆ. ಆಗಿಲ್ಲ, ಡೇಟ್ ಇನ್ನು ಮುಗ್ದಿಲ್ಲ, ಇವ್ರ ಮಧ್ಯದಲ್ಲೇ ನಮಗೆ ಕಾಣಿಸ್ಕೊಂಡಿದ್ದಾರೆ, ಅದರಿಂದಾಗಿ ಇವ್ರು ವಾಪಸ್ ಕಾಡಿಗೆ ಹೋಗ್ಬೇಕು. ಯಾಕೆ ಅಂದ್ರೆ ಇವನು ದುರ್ಯೋಧನ ಯಾಕೆ ಹೇಳ್ದ ಅಂದ್ರೆ, ಅವನು ಈಗ ನಮ್ಮಲ್ಲಿ ಒಂದು ಅಲ್ಲಲ್ಲ, ಅದು ಒಂದು ಬಡ್ಡಿ ವ್ಯವಹಾರಕ್ಕೆ ಒಂದು ಡೇಟ್ ಕ್ರಮ ಬೇರೆ ಇದೆ ಪ್ರಾಚೀನರಲ್ಲಿ. ಆಮೇಲೆ ಈ ಪರ್ವಗಳನ್ನು ಆಚರಣೆ ಮಾಡುವುದು ಅಂತ ಬಂದಾಗ ಅದಕ್ಕೊಂದು ಬೇರೆ ವರ್ಷದ ಕ್ರಮ ಇದೆ. ಇನ್ನು ಒಬ್ಬರಿಗೆ ಏನಾದರೂ ಪಂದ್ಯವನ್ನು ಹೂಡಿ ಅಥವಾ ಇನ್ನೇನಾದರೂ ಅವರಿಗೆ ಇಷ್ಟು ದಿವಸದೊಳಗೆ ನೀವು ಇಂಥ ಕೆಲಸ ಮಾಡಬೇಕು ಅಂತ ಹೇಳುವಾಗ ಅದಕ್ಕೊಂದು ಕ್ರಮ ಇದೆ. ಅದಕ್ಕೆ ಹೆಸರು ಏನು ಅಂದರೆ, ಒಂದು ಇಡಾವತ್ಸರ, ಅನುವತ್ಸರ, ಪರಿವತ್ಸರ, ಸಂವತ್ಸರ, ವತ್ಸರ ಅಂತ 5 ಹೆಸರು. ನಕ್ಷತ್ರಗಳ ಲೆಕ್ಕಾಚಾರ ಇಟ್ಟುಕೊಂಡು ಹೇಳಿದ್ರೆ ಅದು ಇಡಾವತ್ಸರ. ಅಂದ್ರೆ 27 ನಕ್ಷತ್ರ ತಿರುಗಿದ್ರೆ ಒಂದು ತಿಂಗಳು, ಒಂದು ವರ್ಷಕ್ಕೆ ಅದೇ ನಕ್ಷತ್ರ ಬರಬೇಕು. ಅಂದ್ರೆ ಅಲ್ಲಿಗೆ 324 ದಿನ ಆಯಿತು ಅಂದ್ರೆ ಒಂದು ವರ್ಷ ಆಯಿತು ಅಂತ ಲೆಕ್ಕ. ಗುರುವತ್ಸರ ಅಂತ ಆದರೆ ಅನುವತ್ಸರ ಅಂತ ಕರೀತಾರೆ. ಅದು ಸುಮಾರು 365ಕ್ಕಿಂತ ಒಂದು 15, 20, 30 ದಿವಸ ಜಾಸ್ತಿ ಇರುತ್ತೆ. ಅದು ಒಂದು ಥರದ ಲೆಕ್ಕಾಚಾರ. ಇನ್ನು ನಮಗಿಲ್ಲಿ ಬೇಕಿರುವಂಥದ್ದು ಯಾವುದು ಅಂದರೆ, ವತ್ಸರ ಅಂದರೆ 360 ಅಷ್ಟೇ, ಅದು ಬಡ್ಡಿಗೆ. ಓಕೆ, ನಿಮ್ಗೆ ಇಷ್ಟು 360 ಇಲ್ಲ ಅಂದ್ರೆ ನಾನು ಸೌರಮಾನದ ಪ್ರಕಾರ ನಾನು ಕೊಡ್ತೇನೆ, ಚಾಂದ್ರಮಾನದ ಮಕ್ಕ ಕೊಡ್ತೇನೆ ಅಂದ್ರೆ ಇವನಿಗೆ ತಲೆಗೆಟ್ಟೋಗುತ್ತೆ ಲೆಕ್ಕ ಹಾಕೋನಿಗೆ. ಅದಕ್ಕೋಸ್ಕರ 360 ದಿನ ಅದು ಎವರೇಜ್. ಅದು ಯಾಕೆಂದ್ರೆ ಆ ಕಡೆ 355, ಈ ಕಡೆ 365, ಅದರ ಮಿಡ್ಲಿ ಯಾವುದು 360. ಹಾಗಾಗಿ 360 ಅಂತ ಅನ್ನೋದು ವತ್ಸರ. ಅಲ್ಲಿಗೆ 360 ಡಿಗ್ರಿ ಮುಗಿದಿದೆ. ಆದ್ರೆ ಇವರ ಲೆಕ್ಕಾಚಾರ 355 ದಿವಸಕ್ಕೆ. ಪಕ್ಷ ಮಾಸಾಬ್ದಪ ಶಶಿ ಅಂತ ಒಂದು ಧರ್ಮಶಾಸ್ತ್ರದ ನಿಯಮ. ಚಾಂದ್ರಮಾನದ ಪ್ರಕಾರ ಅವರು ವರ್ಷ ಗಣನೆ ಮಾಡಬೇಕು. ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಸಂಕ್ರಾಂತಿಯ ಲೆಕ್ಕದಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲ ಸಂಕ್ರಾಂತಿ ಲೆಕ್ಕ ಇದಕ್ಕೆಲ್ಲ ಇಲ್ಲಪ್ಪ ಅಂತ ದ್ರೋಣಾಚಾರ್ಯ ಹೇಳಿದ್ರು, ಭೀಷ್ಮಾಚಾರ್ಯ ಹೇಳಿದ್ರು, ಲೆಕ್ಕಾಚಾರ ಕೊಟ್ಟರು. ಏನ್ ಮಾಡಿದ್ರು ಅವನಿಗೊಂದು ಹಠ. ಕೊನೆಗೆ ಅವ್ನು ನಡೀಲಿಲ್ಲ ಅವನ ಮಾತು. ಆದ್ರೆ ಜಾಗ ಬಿಟ್ಕೊಡಲ್ಲ ಅಂತ ಕೂತ. ವಾಪಸ್ ಕೊಡ್ಬೇಕಿತ್ತು ನಿಜವಾಗಿ ಇಂದ್ರಪ್ರಸ್ಥವನ್ನ, ಕೊಡಲ್ಲ ಅಂತ ಕೂತ. ಇವರು ಉಪಪ್ಲಾವ್ಯದಲ್ಲಿ ಸೇರ್ಕೊಂಡು ಮೊದಲು ದೃಪದನ ಕಡೆಯಿಂದ ಪುರೋಹಿತರು ಹೋದರು ಸಂಧಾನಕ್ಕಾಗಿ. ಆ ಕಡೆಯಿಂದ ಯಾರೋ ಒಬ್ರು ಬಂದರು, ಮತ್ತೆ ಈ ಕಡೆಯಿಂದ ಒಬ್ಬರನ್ನು ಕಳಿಸಿದ್ರು. ಆ ಕಡೆಯಿಂದ ಒಬ್ಬ ಉಲೂಕ ಅಂತ ಬರ್ತಾನೆ, ಈ ಕಡೆಯಿಂದ ಮತ್ತೊಬ್ಬರು ಪುರೋಹಿತರನ್ನು ಕಳಿಸ್ತಾರೆ. ಆ ಕಡೆಯಿಂದ ಸಂಜಯ್ ಬರ್ತಾನೆ. ಸಂಜಯ್ ಬಂದಾಗ ಸ್ವಲ್ಪ ಏನು ಹೇಳ್ತಾನೆ ಅಂದರೆ, ಹೇಗೂ ನಿಮಗೆ 12 ವರ್ಷ ವನವಾಸದಲ್ಲಿ ಗಡ್ಡೆ ಗೆಣಸು ತಿಂದ ಅಭ್ಯಾಸ ಇದೆ, ನನ್ನ ಮಗನಿಗೆ ಅದೆಲ್ಲ ಅಭ್ಯಾಸ ಇಲ್ಲ, ನಾನು ಹೇಳಿದ್ ಕೇಳುವವರಲ್ಲ ನೀವು, ದಯವಿಟ್ಟು ನೀವು ಕಾಡಿಗೆ ವಾಪಸ್ ಹೋಗಿ ಇದ್ಬಿಡಿ, ನನಗೂ ಸಂತೋಷ ಆಗುತ್ತೆ, ನಿಮಗೂ ಸಂತೋಷ ಆಗುತ್ತೆ, ನೀವು ನನ್ನ ಮಾತು ಕೇಳೋರಲ್ವಾ ಅಂತಾನೆ. ಇಷ್ಟು ದಿವಸ ಚೆನ್ನಾಗಿ ಎಲ್ಲದಕ್ಕೂ ದೊಡ್ಡಪ್ಪ ಅಂದವನು ಈ ಸರ್ತಿ ಮಾತ್ರ ಧರ್ಮರಾಜ ಸ್ವಲ್ಪ ಖಾರವಾಗಿ ಹೇಳಿ ಕಳಿಸ್ತಾನೆ, ನಿಮ್ಮನ್ನು ಯಾವತ್ತೂ ನಾನು ದೊಡ್ಡವರು ಅಂತಲೇ ಸ್ವೀಕರಿಸಿದ್ದೇನೆ, ಆದರೆ ಕ್ಷತ್ರ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಬೇಕಿರುವಂಥ ಅಧಿಕಾರವನ್ನು ಕೊಡುವ ವಿಷಯದಲ್ಲಿ ಮಾತ್ರ ನೀವು ಮತ್ತೆ ನಮ್ಮನ್ನು ಕಾಡಿಗಡ್ತೀರಿ ಅಂದರೆ ನಾವು ಒಪ್ಕೊಳ್ಳಿಕ್ಕಿಲ್ಲ, ನಮ್ಮ ಪಾಲು ಕೊಡಿ, ಬಿ ಇನ್ ಯುವರ್ ಲಿಮಿಟ್ಸ್. ಅಷ್ಟೇ. ಯಾಕೆಂದರೆ ಇದು ನಿಜವಾಗಿ ಪಾಂಡುವಿನದ್ದು, ನಮ್ಮಪ್ಪಂದು. ನಮ್ಮಪ್ಪ ಇಂಟ್ರೆಸ್ಟ್ ಇಲ್ಲದೆ ವೈರಾಗ್ಯದಿಂದ ನಿಮಗೆ ಬಿಟ್ಟು ಕೊಟ್ಟು ಹೋದದ್ದು. ಆಮೇಲೆ ಸ್ವಲ್ಪ ದಿವಸ ನಿಮ್ಮ ಕೈಯಲ್ಲಿತ್ತು, ನಮ್ಮನ್ನು ಆಗಲೂ ಮಧ್ಯದಲ್ಲಿ ನಿರಾಕರಣೆ ಮಾಡುವ ಪ್ರಯತ್ನ ಆಯಿತು.
ಆದರೆ ಅದು ದ್ಯೂತದ ಪ್ರಸಂಗದಲ್ಲಿ ಸರಿಯಾಗಿ ನಡೆದು ಹೋಯಿತು. ಆದರೆ ಈಗ ನಾವು ನಮ್ಮ ಭೂಮಿಯನ್ನು ಕೇಳಲಿಕ್ಕೆ ಬಂದಿದ್ದೇವೆ. ಇಲ್ಲಿಂದ ಟೆರರ್ ಆಗ್ತಾರೆ. ಇಲ್ಲಿಂದ ಸ್ವಲ್ಪ ಅದಕ್ಕೆ ಕಾರಣ ಭೀಮ. ಏನು ನಾನು ಓದಿದ್ನು ಜೀವನದಲ್ಲಿ ಅದೇ ನನಗೆ ವೃತ್ತಿಯಾಗಿ ಸಿಕ್ಕಿದ್ರೆ ಅದಕ್ಕಿಂತ ಸುಖ ಇನ್ನೊಂದಿಲ್ಲ. ನಾನು ಓದುದು ಏನು, ಆಮೇಲೆ ಇನ್ನೇನೋ ಉದ್ಯೋಗ, ಅಲ್ಲೂ ಕೂಡ ಅದು ಔಟ್ಡೇಟೆಡ್ ಅಂತೇಳಿ ನಮ್ಮನ್ನ ಎತ್ತಿ ಹೊರಗೆಸ್ತು ಮತ್ತೆ ನಾವು ಕ್ರ್ಯಾಶ್ ಕೋರ್ಸ್ ಅಂತ ತಲೆಯೆಲ್ಲ ಕ್ರ್ಯಾಶ್ ಮಾಡಿಕೊಂಡು ಆಮೇಲೆ ಅದಕ್ಕೋಸ್ಕರ ಒದ್ದಾಟ. ಕಲ್ತಿದ್ದೇನೋ ಬದುಕಿದ್ದೇನೋ ಅಂತ ಆಗುತ್ತೆ. ಇದರಷ್ಟು ಕಷ್ಟದ ಕೆಲಸ ಇನ್ನೊಂದಿಲ್ಲ. ಹಾಗಾಗಿ ಸ್ವಪ್ರತ್ಯಯ ವೃತ್ತಿ. ಬೆಳಗ್ಗೆ ಹೋದವನು ರಾತ್ರಿ ಗ್ಯಾರಂಟಿ ಮನೆಗೆ ಬರ್ತಾನೆ ಅನ್ನೋ ತರದ ವಾತಾವರಣದಲ್ಲಿ ಬದುಕು. ಅಂದ್ರೆ ಈಗ ನಾವು ಕೆಲವು ದೇಶಗಳಲ್ಲಿ ಬೆಳಿಗ್ಗೆ ಅವರು ಉದ್ದಿನ ಕಾಲು ನೆನೆ ಹಾಕಿದ್ರೆ ಸಂಜೆ ಅವ್ರು ಬಂದ್ರೆ ದೋಸೆ, ಬಾರದೇ ಇದ್ರೆ ಮರು ದಿವಸಕ್ಕೆ ವಡೆ ಅನ್ನುವ ಸ್ಥಿತಿಯಲ್ಲಿ ಇದ್ದೇವೆ ಅಂದ್ರೆ ನಮಗಂತೂ ಭಯಂಕರ. ಆದ್ರೆ ಇನ್ನೂ ಹಾಗಿಲ್ಲ. ಆದ್ರೆ ಇದೆಲ್ಲ ನಮ್ಮ ಹತ್ರ ಇರುವ ಸುಖವನ್ನು ನಾವು ಮರ್ತು ಏನೋ ಇಲ್ಲ 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 ಅಂತ, ಇದು ಜನಜೀವನದಲ್ಲಿ ಇವತ್ತೆಲ್ರಿಗೂ ನಮಗೆ ಗೊತ್ತಿರಬೇಕಾದ ಸಂಗತಿ. ಸಾಲ ಇಲ್ವಾ, ತುಂಬಾ ಖುಷಿ ಪಡ. ಆರೋಗ್ಯ ಇದೆಯಾ, ಸಂತೋಷ ಪಡು. ಒಳ್ಳೆ ಬಂಧುಗಳಿದ್ದಾರಾ, ಸಂತೋಷ ಪಡು. ನೀನ್ ಏನ್ ಓದಿದ್ಯೋ ಅದೇ ನಿನ್ ಜೀವನದಲ್ಲಿ ವೃತ್ತಿ ಇದೆಯಾ, ಅದರಷ್ಟು ಸುಖ ಇನ್ನೊಂದಿಲ್ಲ.